ಹಲೋ ನಮಸ್ಕಾರ. ಯಾವತ್ತಾದರೂ ಈ ಥರ ಕಡಲೆಕಾಳಿಂದ ವಡೆ ತಿಂದಿದ್ದೀರಾ? ಇದು ಕಪ್ ಕಡಲೆಕಾಳನ್ನ ಓವರ್ನೈಟ್ ಸೋಕ್ ಮಾಡಿದ್ದೀನಿ. ಒಂದೆರಡು ಬೌಲಷ್ಟು, ಎರಡು ಬೌಲಷ್ಟು ರಾತ್ರಿನೇ ನೆನೆಸಿಟ್ಬಿಟ್ಟು ಈಗ ಸೋದಿಸ್ಕೊಂಡು ಒಂದು ಸ್ಟ್ರೈನರಲ್ಲಿ ಹಾಕಿ ನೀರೆಲ್ಲ ಹೋಗೋಕೆ ಇಟ್ಟಿದ್ದೀನಿ. ಸೊ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ನಾವು ಹೇಗೆ ಸೇಮ್ ಆಂಬೊಡೆ ಮಾಡ್ತೀವಲ್ಲ ಸೇಮ್ ಅದೇ ಥರ, ಬಟ್ ಇದು ಆಂಬೊಡೆ ಇಲ್ಲ, ಕಡಲೆಕಾಳಿಂದ ಮಾಡಿರೋದು. ನಾವು ಅದನ್ನು ಕಡಲೆಬೇಳೆಯಿಂದ ಮಾಡ್ತೀವಿ. ಕಡಲೆಬೇಳೆನ ನೆನೆಸಿ ಅದನ್ನು ಹೆಂಗೆ ರುಬ್ಕೊತೀವಲ್ಲ ಸೇಮ್ ಅದೇ ಪ್ರೊಸೀಜರೇ. ಬಟ್ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಹೆಲ್ದಿನೂ ಕೂಡ ಕಡಲೆಕಾಳು ನಿಮಗೆ. ಸೊ ಅದನ್ನು ರುಬ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ನೆನೆಸಿರ್ತೀವಲ್ಲ ಅದನ್ನೇ ಬೆಳಗ್ಗೆ ಎದ್ದು ರುಬ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಜೀರಿಗೆ ನಾವು ಏನು ಮಾಮೂಲಿ ಆಂಬೊಡೆಗೆ ಹಾಕ್ತೀವಲ್ಲ ಸೇಮ್ ಅದೇ ಥರನೇ. ಸೊ ಅದಕ್ಕೆ ಸ್ವಲ್ಪ ಖಾರ ಯಾಕಂದರೆ ಇದು ಸ್ವಲ್ಪ ಖಾರ ಹಿಡಿಸುತ್ತೆ. ಕಡಲೆಕಾಳು ನಿಮಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗುತ್ತೆ, ಹಸಿಮೆಣಸಿನ್ಕಾಯಿ ಎಲ್ಲ. ಅದನ್ನು ಹಾಕ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಹಾಕಿ. ಸೊ ಈರುಳ್ಳಿ ಬೇಕಾದವರು ಈರುಳ್ಳಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಇದಕ್ಕೆ ರುಬ್ಬಕ್ಕೆ ಬೆಳ್ಳುಳ್ಳಿನೂ ಸಹ ಹಾಕ್ಕೋಬೋದು. ಸೊ ನಾನೇನು ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಇದಕ್ಕೆ. ಈರುಳ್ಳಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಬಟ್ ತುಂಬಾ ಚೆನ್ನಾಗಿರುತ್ತೆ, ಇದು ಸಖತ್ ಟೇಸ್ಟಿಯಾಗಿರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ದು, ಟ್ರೈ ಮಾಡೋಣ ಅಂದ್ಬಿಟ್ಟು. ಸೊ ಯಾವಾಗಲೂ ಒಂದೇ ಥರ ಮಾಡ್ತಿದ್ರೆ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಈ ಥರ ಕಡಲೆಕಾಳಿಂದ ಮಾಡಿದ್ದೀನಿ. ನಾವು ಹೇಗೆ ಸಾಮಾನ್ಯ ಆಂಬೊಡೆ ಹೆಂಗೆ ತಟ್ಕೋತೀವೋ ಸೇಮ್ ಅದೇ ಥರ ತಟ್ಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾದ್ಮೇಲೆ ಇದನ್ನು ಹಾಕಿ ಕರಿಯೋದು. ಬಟ್ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅನಿಸ್ತು ನನಗೇನು ಮಾಮೂಲಿ ದಿಕ್ಕಿನ ಸ್ವಲ್ಪ ಕಡಲೆಕಾಳ್ದು. ಬಟ್ ನಿಮಗೆ ಟೇಸ್ಟ್ ಗೊತ್ತೇ ಆಗೋಲ್ಲ, ಸೇಮ್ ಆಂಬೊಡೆ ಅಂತಲೇ ಅನಿಸುತ್ತೆ. ಹೇಳಿದ್ರೆ ಮಾತ್ರ ಯಾರಿಗಾರು ಹೇಳಿದ್ರೆ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಮಾಡಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಅಂತೂ ಒಂದೇ ಥರ ತಿಂದು ಬೋರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಮಾಡಿಕೊಟ್ರೆ ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಆಗುತ್ತೆ. ಸೊ ಊಟದ ಜೊತೆಗೂ ಮಾಡ್ಕೋಬೋದು. ನಾವು ಮನೇಲಿ ತಿಳಿ ಸಾರು, ಈ ಮಜ್ಜಿಗೆ ಹುಳಿ ಎಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ ಇದು. ಸೊ ಈಗಂತೂ ಚಳಿ, ಮಳೆ, ಗಾಳಿಗಂತೂ ಏನಾದ್ರು ಬಿಸಿಯಾಗಿ ತಿನ್ನಬೇಕು ಅನಿಸುತ್ತೆ. ಸೊ ಅದಕ್ಕೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕಡಲೆಕಾಳಿನ ವಡೆ ಹೇಗೆ ಬಂದಿತ್ತು ಅಂತ. ಬಟ್ ಇದಕ್ಕೆ ಮಸಾಲೆ ಹಾಕ್ಕೋಬೇಕಾದ್ರೆ ನೀವು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಚಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಈ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದು ಆಂಬೊಡೆ. ಸೊ ಈಗ ಆಗಿದೆ, ಎಲ್ಲ ಕರೆದು ತೆಗೆದಿಡ್ತಾ ಇದ್ದೀನಿ. ಇವಾಗ ಸರ್ವ್ ಮಾಡೋದು, ಪ್ಲೇಟಿಂಗ್ ಮಾಡೋದಂದೇ. ಬಟ್ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿ ಬಂತು, ನಮ್ಮಲ್ಲಂತೂ ಎಲ್ಲರಿಗೂ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್. ನೀವು ಎಲ್ಲರೂ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.